ಬಿಲ್ಲವ ಸಮಾಜವನ್ನು ಹವೇಳನ ಮಾಡಿದಂತಹ ಕಾಸರಗೋಡು ಮೂಲದ ಅನಿತಾ ಕಾಸರಗೋಡು ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರ್ಕೆ ಪೊಲೀಸರು ಅನಿತಾ ಕಾಸರಗೋಡುವನ್ನು ಬೆಂಗಳೂರಿನ ಆಕೆಯ ಅಕ್ಕನ ಮನೆಯಿಂದ ಬಂಧಿಸಿ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅನಿತಾ ಕಾಸರಗೋಡು ಮೇಲೆ ಈ ಹಿಂದೆ ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ದವು. ಎಲ್ಲ ಪ್ರಕರಣಗಳು ಫೇಸ್ಬುಕ್ನಲ್ಲಿ ಆಕೆ ಯಾರ್ಯಾರ ವಿರುದ್ಧ ಏನೆಲ್ಲ ಮಾತನಾಡಿಯೇ ದಾಖಲಾಗಿರುವಂಥ ಪ್ರಕರಣಗಳು. ಅದರಲ್ಲಿ ಪ್ರಮುಖವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಆಕೆ ಹೇಳಿದಂತಹ ಕೆಲವೊಂದು ವಿಡಿಯೋಗಳು ವೈರಲ್ ಆಗಿದ್ದವು. ಈ ಸಂಬಂಧವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಆಕೆಯ ವಿರುದ್ಧ ಕೇಸು ದಾಖಲಿಸಿಕೊಂಡಿದ್ದರು. ಆ ಕೇಸುಗಳಿಗೆ ಸಂಬಂಧಪಟ್ಟಾಗೆ ನೋಟಿಸೂ ಆಗಿತ್ತು. ಅವಳು ಕೆಲವು ನೋಟಿಸುಗಳಿಗೆ ಹಾಜರು ಆಗಿದ್ದಳು. ಹೇಳಿಕೆಯನ್ನು ದಾಖಲಿಸಿದರು. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದರು. ಇಂತಹ ಅನಿತಾ ಕಾಸರಗೋಡು ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟು ಆಕ್ಷೇಪಾರ್ಹವಂಥ ಹೇಳಿಕೆಯನ್ನು ಫೇಸ್ಬುಕ್ನಲ್ಲಿ ಹೇಳಿದರು. ಅದಕ್ಕೆ ಬಿರ್ವೇರ ಕುಡ್ಲ ಎಂಬ ಸಂಘಟನೆಯ ರಾಕೇಶ್ ಪೂಜಾರಿ ಎಂಬವರು ಬರ್ಕೆ ಠಾಣೆಗೆ ದೂರು ನೀಡಿದರು. ಬರ್ಕೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದರು. ಬರ್ಕೆ ಪೊಲೀಸರು ಕೇಸು ದಾಖಲಿಸಿಕೊಂಡು ಆಕೆಯನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಿದ್ದರು. ಆಕೆಯ ಅಕ್ಕನ ಮನೆಯಲ್ಲಿದ್ದರು. ಆಕೆಯ ಮೊಬೈಲ್ ಟವರ್ ಟ್ರೇಸ್ ಮಾಡಿಕೊಂಡು ಆಕೆಯನ್ನು ಪತ್ತೆ ಹಚ್ಚಿದರು. ಈ ಸಂದರ್ಭದಲ್ಲಿ ಬರ್ಕೆ ಪೊಲೀಸರೊಂದಿಗೆ ಆಕೆ ಅನುಚಿತ ರೀತಿಯಲ್ಲಿ ವರ್ತಿಸಿದರು. ಈ ಸಂಬಂಧವಾಗಿ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಒಂದು ಸೋಮೋಟ ಪ್ರಕರಣವೂ ದಾಖಲಾಯಿತು. ಕಾಸರಗೋಡಿನಿಂದ ಮುಸ್ಲಿಮರನ್ನು ಕರೆದುಕೊಂಡು ಬಂದು ಇಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಿಸ್ತೇನೆ ಅಂತ ಹೇಳಿ ಅನಿತಾ ಕಾಸರಗೋಡು ಹೇಳಿದಂಥ ಹೇಳಿಕೆ ಅತ್ಯಂತ ದುಬಾರಿಯಾದದ್ದು. ಅನಿತಾ ಕಾಸರಗೋಡನ್ನು ಪೊಲೀಸರು ಬಂಧಿಸಲು ಮುಖ್ಯ ಕಾರಣವಾದ ಅಂಶವೂ ಅದೇ. ಆಕೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಆಕೆಯ ಪರವಾಗಿ ವಾದಿಸಲು ವಕೀಲರೂ ಇರಲಿಲ್ಲ. ಕಾನೂನು ನೆರವು ಪ್ರಾಧಿಕಾರದಿಂದ ವಕೀಲರನ್ನು ನ್ಯಾಯಾಲಯವೇ ನೇಮಿಸಿದರು. ಅವರು ಆಕೆಯ ಪರವಾಗಿ ವಕಾಲತ್ತು ಸಲ್ಲಿಸಿದರು. ಮಧ್ಯಂತರ ಜಾಮೀನನ್ನು ಕೋರಿದರು. ಆದರೆ ಫಿರ್ಯಾದಿದಾರರಾದ ರಾಕೇಶ್ ಪೂಜಾರಿಯವರ ಪರವಾಗಿ ಬೆಳವಾಯಿ ಅರುಣ್ ಬಂಗೇರ ಮತ್ತು ಅವರ ಜೂನಿಯರ್ಗಳು ವಕಾಲತ್ತು ಸಲ್ಲಿಸಿದರು. ಸರ್ಕಾರದ ಪರವಾಗಿ ಸಹಾಯಕ ಅಭಿಯೋಜಕಿಯರು ಆಕ್ಷೇಪ ಸಲ್ಲಿಸಿದರು. ಯಾವುದೇ ಕಾರಣಕ್ಕೂ ಅನಿತಾ ಕಾಸರಗೋಡಿಗೆ ಮಧ್ಯಂತರ ಜಾಮೀನು ನೀಡಬಾರ್ದು. ಯಾಕಂತ ಹೇಳಿದರೆ ಲಿಖಿತವಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲಾಗುತ್ತದೆ. ಅದಕ್ಕಾಗಿ ಆಕೆಯನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಬೇಕು ಅಂತ ಕೋರಿಕೊಂಡರು. ನ್ಯಾಯಾಲಯ ಅಸ್ತು ಹೊಂದಿದೆ. ಅನಿತಾ ಕಾಸರಗೋಡನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೂನ್ 24ರವರೆಗೆ ಆಕೆಗೆ ನ್ಯಾಯಾಂಗ ಬಂಧನ ಇರ್ತದೆ. ಆದರೆ ಅನಿತಾ ಕಾಸರಗೋಡು ಪರವಾಗಿ ಕಾನೂನು ಸೇವಾ ಪ್ರಾಧಿಕಾರದ ವಕೀಲರು ಸಲ್ಲಿಸಿದಂತಹ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದಿದೆ. ಆದರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲು ಕಾಲಾವಕಾಶ ಬೇಕಿರುವುದರಿಂದ ಫಿರ್ಯಾದಿದಾರ ರಾಕೇಶ್ ಪೂಜಾರಿಯವರ ಪರವಾಗಿ ಹಾಜರಾಗಿದ್ದಂಥ ಅರುಣ್ ಬಂಗೇರ ಅವರು ಕಾಲಾವಕಾಶ ಕೇಳಿದ್ದಾರೆ. ಆದ್ದರಿಂದಾಗಿ ಅದು ಮತ್ತೆ 2 ದಿವಸ ಮುಂದಕ್ಕೆ ಹೋಗಿದೆ. ಬರ್ಕೆ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಿತಾ ಕಾಸರಗೋಡವರ ಜಾಮೀನು ಅರ್ಜಿ ವಿಚಾರಣೆಯ ಹಂತದಲ್ಲಿರುವಾಗಲೇ ಆಕೆಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದು ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಅನಿತಾ ಕಾಸರಗೋಡು ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಅನಿತಾ ಕಾಸರಗೋಡು ಅವರಿಗೆ ಮೂಡಬಿದ್ರೆ ಪೊಲೀಸರು ನೋಟಿಸ್ ಸರ್ವ್ ಮಾಡಿದರು. ಆದರೆ ಅನಿತಾ ಕಾಸರಗೋಡು ಆ ನೋಟಿಸಿಗೆ ಉತ್ತರ ಕೊಟ್ಟಿಲ್ಲ. ಪರಿಣಾಮವಾಗಿ ಮೂಡಬಿದ್ರೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ನ್ಯಾಯಾಲಯ ಆಕೆಯ ಬಂಧನಕ್ಕೆ ವಾರಂಟ್ ಹೊರಡಿಸಿದೆ. ಆ ವಾರಂಟಿನ ಅನ್ವಯ ಅನಿತಾ ಕಾಸರಗೋಡು ಮೂಡಬಿದ್ರೆಗೆ ಬಂದು ಆ ವಾರಂಟನ್ನು ರಿಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಆದರೆ ರಿಕಾಲ್ ಆಗಿಲ್ಲ. ಈ ಸಂದರ್ಭದಲ್ಲಿ 2 ಡೇಟ್ಗಳು ಅಂದರೆ ವಾಯ್ದೆಗಳು ಮುಂದೂಡಲ್ಪಟ್ಟಿವೆ. ಯಾಕಂದರೆ ಸಂಬಂಧಿತ ನ್ಯಾಯಾಧೀಶರು ಇಲ್ಲದ ಕಾರಣಕ್ಕೆ. ಅದರಿಂದಾಗಿ ಪ್ರೆಸೆಂಟ್ ಅನಿತಾ ಕಾಸರಗೋಡು ವಿರುದ್ಧ ಮೂಡಬಿದ್ರೆ ನ್ಯಾಯಾಲಯ ಹೊರಡಿಸಿದ ವಾರಂಟ್ ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪೆಂಡಿಂಗ್ ಇದೆ.
ಬರ್ಕೆ ಪೊಲೀಸ್ ಠಾಣೆಯ ಕೇಸಿನಲ್ಲಿ ಒಂದು ವೇಳೆ ಜಾಮೀನಾಗಿ ಕಾಸರಗೋಡು ಜೈಲಿನಿಂದ ಹೊರ ಬಂದರೆ ಮೂಡಬಿದ್ರೆ ಪೊಲೀಸರು ಅಲ್ಲಿನ ವಾರಂಟಿಗೆ ಸಂಬಂಧಪಟ್ಟ ಹಾಗೆ ಆಕೆಯನ್ನು ಮತ್ತೆ ಬಂಧಿಸುವ ಸಾಧ್ಯತೆಗಳು ಇವೆ. ಅಂತೂ ಇಂತೂ ಕಾಸರಗೋಡು ಅವರಿಗೆ ಇನ್ನೊಂದು ಕೆಲವು ದಿನಗಳ ಕಾಲ ಜೈಲೂಟದ ಭಾಗ್ಯ ಇದೆ. ಕಾಸರಗೋಡು ಅವರು ಫೇಸ್ಬುಕ್ಕಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಹೇಳ್ಕೊಳ್ತಾ ಬಂದಿದ್ದರು. ದೊಡ್ಡ ಮಟ್ಟಿನಲ್ಲಿ ಬಿಲ್ಡಪ್ ಕೊಡ್ತಾಯಿದ್ರು. ಆದ್ದರಿಂದಾಗಿ ಎಲ್ಲರೂ ಅವರ ಬಗ್ಗೆ ಒಂದು ರೀತಿಯಲ್ಲಿ ಭಯದ ಸ್ಥಿತಿಯಲ್ಲಿದ್ದರು. ಆದರೆ ಯಾವಾಗ ಬಿರುವೆರಕುಟ್ಲಂತಹ ಸಂಘಟನೆಯ ರಾಕೇಶ್ ಪೂಜಾರಿ ಅವರು ದೂರು ಕೊಟ್ಟರು, ಬರ್ಕೆ ಪೊಲೀಸರು ಕೇಸು ದಾಖಲಿಸಿಕೊಂಡರು, ಆಕೆಯನ್ನು ಬಂಧಿಸಲೇಬೇಕು ಅಂತ ಹೇಳಿ ಒತ್ತಡಗಳು ಬಂತು, ಪೊಲೀಸರು ಕಾರ್ಯಪ್ರವೃತ್ತರಾದರು. ಈ ಹಿಂದೆ ಬೆಳ್ತಂಗಡಿ ಪೊಲೀಸರಾಗಲಿ, ಧರ್ಮಸ್ಥಳ ಪೊಲೀಸರಾಗಲಿ, ಮೂಡಬಿದ್ರೆ ಪೊಲೀಸರಾಗಲಿ ಆಕೆ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿರಲಿಲ್ಲ. ಯಾಕಂತ ಹೇಳಿದರೆ ಆ ಬಾಯಿ ಬಡುಕಿಯನ್ನು ಎದುರಿಸುವುದು ಹೇಗೆ ಎನ್ನುವಂತಹ ಒಂದು ಸಣ್ಣ ಕೀಳಿರಿಮೆ, ಹಿಂಜರಿಕೆ ಅವರಿಗೆ ಇತ್ತು. ಇದು ಕಾಸರಗೋಡು ಅವರಿಗೆ ಒಂದು ರೀತಿಯ ಉತ್ತೇಜನ ಕೊಟ್ಟಂತಾಗಿತ್ತು. ಅದರ ಪರಿಣಾಮವಾಗಿ ಆಕೆ ಸಮಾಜದ ಬಗ್ಗೆ, ಜಾತಿಗಳ ಬಗ್ಗೆ, ಧರ್ಮದ ಬಗ್ಗೆ, ಇನ್ನಿತರ ವ್ಯಕ್ತಿಗಳ ಬಗ್ಗೆ ಓತಪ್ರೋತವಾಗಿ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದರು. ಯಾಕಂದರೆ ಕಾನೂನು ತನ್ನನ್ನು ಏನೂ ಮಾಡುವುದಿಲ್ಲ ಎನ್ನುವಂಥ ಹಮ್ಮು ಬಿಮ್ಮು ಆಕೆಗಿತ್ತು. ಆದರೆ ಅದು ಬರ್ಕೆ ಪೊಲೀಸರ ಕಾರ್ಯಾಚರಣೆಯಲ್ಲಿ ಇಳಿದಿದೆ. ಇನ್ನು ಮುಂದಕ್ಕೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವಹೇಳನ ಮಾಡಿದರೆ, ಯಾರ ವಿರುದ್ಧವಾಗಿ ಏನೇ ರೀತಿಯ ಅಪವಾದಗಳನ್ನು ಹೊರಿಸ್ತಾ ಹೋದರೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಈ ಒಂದು ಪ್ರಕರಣ ಉದಾಹರಣೆಯಾಗಿ ನಿಲ್ತದೆ.